ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನೆಲ್ ಬಂಡಲ್ ಆಫ್ ಸ್ಟೋರೀಸ್ ವಿತ್ ಸಿರಿ. ಇವತ್ತು ನಾವು ಚಂದ್ರಿಕಾ ಕ್ಲಿನಿಕ್ ಬಂದಿದ್ದೀವಿ. ಇಲ್ಲಿಂದ ಡಾಕ್ಟರ್ ನಾಗರತ್ನ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿ. ನಾನು ಮೊದಲ ಕೇಳಿದ್ ನಿಮ್ಗೆ ಹೇಗಿದ್ದೀರಾ ಅಂತ. ದೊಡ್ಡವರೆಲ್ಲ ಕೇಳ್ತಿರ್ತಾರೆ, ಹೇಗಿದ್ದೀರಾ ಡಾಕ್ಟ್ರೆ ಅಂತ ಕೇಳ್ಕೊಂಡೆ ಅವ್ರು ಒಳಗೋದು. ಹೌದಾ? ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೇಗಿದ್ದೀರಾ ಅಂತ ಕೇಳಿದ್ರೆ ನಗಾಡ್ತಾರಂತೆ. ಇನ್ನು ಕೆಲವರು ಡಾಕ್ಟ್ರೆ ಇದೀರಾ ಅಂತ ಕೇಳ್ಕೊಂಡ್ ಬರ್ತಾರೆ. ಅದಿನ್ನೂ ಡೇಂಜರ್. ಇದೀರಾ ಇಲ್ವಾ ಅಂತ ಕೇಳೋದು ಇನ್ನೂ ಡೇಂಜರ್ ವೀಕ್ಷಕರೇ. ಯಾರು ಇದೀರಾ ಅಂತ ಕೇಳಬೇಡಿ, ಹೇಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಡಾಕ್ಟ್ರೆ ಅಂತಾನೆ ಕೇಳಿ. ಮತ್ತೆ ಡಾಕ್ಟ್ರೆ ನಿಮ್ ಪರಿಚಯ ಹೇಳಿ. ನಾಗರತ್ನ ಜಿ ರಾವ್ ಅಂದ್ರೆ? ನಾನು ಅದು ಫೇಸ್ಬುಕ್ ಇಟ್ಕೊಂಡಿರುವಂತ ಹೆಸರು ಅಷ್ಟೇ. ನನ್ನ ಹೆಸರು ನಾಗರತ್ನ ಜಿ ಅಷ್ಟೇ. ಜಿ ರಾವ್ ಅಂದ್ರೆ ನಮ್ಮ ತಂದೆ ಹೆಸರು ಗೋವಿಂದ ರಾವ್ ಅಂತ ನನ್ನ ತಂದೆ ಹೆಸರು. ನಾನು ಹುಟ್ಟಿದ್ದು ಹಾಸನದಲ್ಲಿ. ಆನಂತರ ನಾನು ಓದಿದ್ದು ನಮ್ದು PUC ತನಕ ನಾವು ಹಾಸನದಲ್ಲೇ. ಆಮೇಲಿಂದ ನಾನು ಮೈಸೂರಲ್ಲಿ ಇಂಟಿಗ್ರೇಟೆಡ್ ಆಯುರ್ವೇದಿಕ್ ಕೋರ್ಸ್ ಮಾಡಿದ್ದೆ. ನಮ್ಮ ತಂದೆ ಅವರು ಎಂ ಗೋವಿಂದರಾವ್ ಅಂತ ಹೇಳಿ ಬೇಲೂರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ನಾವೆಲ್ಲ ಹಾಸನದಲ್ಲೇ ಓದಿದ್ದು. ಫಸ್ಟ್ ಚನ್ನಕೇಶವ ಸ್ವಾಮಿ ಗರ್ಲ್ಸ್ ಹೈಸ್ಕೂಲು, ಆಮೇಲೆ ಕಾಂತಮ್ಮ ಕಾಲೇಜ್, ಏನಿಗೆ ಕಾಲೇಜ್ ಅಂತ ಹೇಳಿ. ನಾನು ಫಸ್ಟ್ ಮೆಡಿಕಲ್ಗೆ ಬಂದೇನೆ ನನ್ನ ಕೋಯೆಡ್ ಅಂತ ಹೇಳಿ ನೋಡಿದ್ದು, ಅಲ್ಲಿವರೆಗೂ ನೋಡೇ ಇರಲಿಲ್ಲ. ನನ್ನ ತಾಯಿ ಹಾಕ್ಬೇಕು ಬಹಳ ಚೆನ್ನಾಗಿ ಈ ಹೆಣಿಗೆಯನ್ನೆಲ್ಲ ಹಾಕೋರು. ನನ್ಗೆ ಇಬ್ರು ತಮ್ಮಂದ್ರು. ಒಬ್ಬ RT ಡೈರೆಕ್ಟರ್ ಇದ್ದಾನೆ, ಇನ್ನೊಬ್ಬ ಫೈನಾನ್ಸಿಯರ್. ಅವ್ರಿಬ್ರು ಇವಾಗ ಊರಲ್ಲೇ ಇದ್ದಾರೆ. ಹೌದು. ನಾನು ಮದ್ವೆ ಆದ್ಮೇಲೆ ಬೆಂಗಳೂರಲ್ಲಿ ನನ್ನ ಗಂಡ ಅವರು ಪದ್ಮಾಕರ್ ಅಂತ ಹೇಳಿ, ಅದು ಲೈಫ್ ಲೈನ್ ಶಶಿಕಲ್ಸ್ ಅಂತ ಇಲ್ಲೇನೆ ಹೊಸಕೆರೆ ನೋಡಿ. ನನಗೆ ಒಬ್ಬ ಮಗ ಶಿಶಿರ ಅಂತ, ಮತ್ತೆ ನನ್ನ ಸೊಸೆ ಅಶ್ವಿನಿ. ನನ್ಗೆ ಒಂದು ಮೊಮ್ಮಗು ಇದೆ. ಮೊಮ್ಮಗುಗೆ ಎಷ್ಟು ವರ್ಷ? ಮೊಮ್ಮಗಿಗೆ 3 ವರ್ಷ. ಸೊಸೆ ಇಬ್ರು ಮಿಲುಗು ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತ ರಾಜಶ್ರೀನಗರದಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ ದೊಡ್ಡದು. ಒಟ್ಟಿನಲ್ಲಿ ನಿಮ್ದು ಸುಖಕರವಾದ ಹ್ಯಾಪಿಫುಲ್ ಸಂಸಾರ. ಹೌದು ಡಾಕ್ಟ್ರೆ, ನಿಮ್ದು ಈ ಮನೆಯಲ್ಲಿ ಮನೆ ಜೀವನಕ್ಕೂ ಈ ವೃತ್ತಿ ಜೀವನಕ್ಕೂ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು? ಈಗ ನನ್ನ ಮಗನ ಮದ್ವೆ ಆಗಿ ಬರೋ ತನಕ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ಆಮೇಲಿಂದ ಕುಕ್ಕರ್ ಕುದಿಸಿ ಎಲ್ಲ ಮಾಡಿ ಕ್ಲಿನಿಕ್ಗೆ ಬರ್ತಿದ್ದೆ. ಶುರು ಆಗಿದ್ದು ಬೆಂಗಳೂರಿನಲ್ಲೇ? ಹೌದು. ನಾನು ಶ್ರೀನಗರದಲ್ಲಿದ್ದೆ ಕ್ಲಿನಿಕ್. ಶ್ರೀನಗರ ಬಿಟ್ಟು ಇದು ಹೊಸಕೆರೆ ಹಳ್ಳಿಗೆ ಬಂದು ಒಂದು ವರ್ಷ ಆಯ್ತು ಅಷ್ಟೇ. ಅವಾಗ ಅಲ್ಲಿಗೆ ಕುಕ್ಕರ್ ಕೂಗಿಸ್ಬಿಟ್ಟು ಹೋಗ್ತಾ ಇದ್ದೆ, ಮತ್ತೆ ಮನೆಗೆ ಬಂದು ಎಲ್ಲ ಅಡುಗೆ ಮಾಡೋದೆಲ್ಲ ಮಾಡ್ತಿದ್ದೆ. ಬಟ್ ಇವಾಗ ನನ್ನ ಸೊಸೆ ಬಂದ್ಮೇಲೆ ಎಲ್ಲಾನು ಅವಳೇ ನೋಡ್ಕೊಳ್ಳೋದ್ರಿಂದ ನಮ್ಗೆ ಆರಾಮಿದೆ. ನಾನು ಬರೀ ಕ್ಲಿನಿಕ್ ಮಾತ್ರ ನೋಡ್ಕೊಳ್ತೀನಿ. ಸಂಜೆ ಹೊತ್ತು ನನ್ನ ಮೊಮ್ಮಗನ ಆಟ ಆಡ್ಸ್ಕೊಂಡಿರ್ತೀನಿ. ಈ ಡಾಕ್ಟರ್ ಅಂದ್ರ ಮೇಲೆ ಅವ್ರ ವೃತ್ತಿ ಜೀವನದಲ್ಲಿ ಯಾವಾಗ್ಲೂ ಮೊದಲನೇ ಆದ್ಯತೆ ವೃತ್ತಿಗೆ ಕೊಡ್ಬೇಕು, ಪೇಷಂಟ್ಸ್ಗೆ ಕೊಡ್ಬೇಕಾಗುತ್ತೆ. ಈಗ ಸಡನ್ ಆಗಿ ಯಾಕೋ ಫೋನ್ ಬಂತಪ್ಪ, ನಿಮ್ಗೆ ಇಲ್ಲಿ ಫ್ಯಾಮಿಲಿ ಏನೋ ತೊಂದರೆ ಇರುತ್ತೆ, ಕೆಲಸ ಇರುತ್ತೆ, ಯಜಮಾನ್ರಿಗೆ ರೆಡಿ ಮಾಡ್ಬೇಕು, ಮಗನ್ಗೆ ರೆಡಿ ಮಾಡ್ಬೇಕು, ಸ್ಕೂಲ್ಗೆ ಹೋಗಕ್ಕೆ, ಈ ಮನೆ ಕೆಲಸ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ಪೇಷಂಟ್ ನ ಅಟೆಂಡ್ ಮಾಡ್ತೀರಾ? ಮಾಡಲೇಬೇಕು. ನಾವು ಈ ವೃತ್ತಿನ ಒಪ್ಕೊಂಡ್ಮೇಲೆ ಮಾಡ್ಲೇಬೇಕು. ಅನ್ನೋದು ಎಮರ್ಜೆನ್ಸಿ ಕೇಸಸ್ ಇರುತ್ತೆ, ಅದಕ್ಕೆ ನಾವು ಆನ್ಸರ್ ಮಾಡ್ಲೇಬೇಕಾಗುತ್ತೆ. ಇವಾಗ ಅದನ್ನ ನೋಡ್ಬಿಟ್ಟು ಅದು ಎಮರ್ಜೆನ್ಸಿ ಇದ್ರೆ ಇಂಥ ಆಸ್ಪತ್ರೆಗೆ ಹೋಗಿ, ಈ ಕಡೆ ಹೋಗಿ ಅಂತ ಹೇಳ್ತೀನಿ. ಅಕಸ್ಮಾತ್ ಏನಾದ್ರು ನಿಮಗೆ ಬೇರೆ ತರ ಟೆಸ್ಟ್ಗಳು ಇಮಿಡಿಯೇಟ್ ಆಗಿ ಮಾಡಿಸ್ಬೇಕಾಗಿದ್ರೆ ಅಥವಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕಾಗಿದ್ರೆ ಅವ್ರಿಗೆ ಸಲಹೆಗಳನ್ನ ಕೊಡ್ತೀನಿ. ಈ ವಿಷಯದಲ್ಲಿ ನನ್ನ ಮನೆಯವರೆಲ್ಲರೂ ನನಗೆ ಬಹಳ ಕೋಆಪರೇಟಿವ್ ಆಗಿದ್ದಾರೆ. ನಿಮ್ ಮಗ ಸಣ್ಣವನಿದ್ದಾಗ ಎಲ್ಲರೂ ಮನೆಯವರೆಲ್ಲ? ಹೌದು, ಎಲ್ಲರೂ ಕೈಗೂಡಿಸಿ. ಖಂಡಿತ. ಮತ್ತೆ ನೀವೀಗ ಇಲ್ಲಿಗೆ ಬಂದು 1 ವರ್ಷ ಆಯ್ತು ಅಂತೀರ. ಶ್ರೀನಗರದಲ್ಲಿ ನಿಮ್ಗೆ ಯಾವ ರೀತಿ ಪೇಷಂಟ್ಗಳು ಬರ್ತಾ ಇದ್ರು? ನಿಮ್ಗೆ ಈ ಹಳ್ಳಿ ಟೈಪ್ ಬರ್ತಾ ಇದ್ರ? ಈಗ ನಾವು ಈ ಮುಂಚೆ ಒಂದು ನಾಟಕ ಮಾಡಿದ್ವಿ ಇಂಟ್ರೋನಲ್ಲಿ, ಆ ಟೈಪ್ ಎಲ್ಲ ಪೇಷಂಟ್ ನೋಡಿದ್ ಉಂಟಾ ನೀವು? ಆ ಟೈಪ್ ಪೇಷಂಟ್ಸ್ ಜಾಸ್ತಿ ಬರ್ತಾ ಇದ್ರು. ನನ್ನ ಜೊತೆ ಅವರು ಮಾತಾಡ್ತಿದ್ದ ರೀತಿ ಅವ್ರನ್ನ ನಮ್ಮ ಮನೆಯವರು ಅಂತ ಅನ್ಕೊಂಡ್ಬಿಟ್ಟಿದ್ರು. ನನ್ನ ಮನೆ ಮಗಳು ಅಂತ ಹೇಳಿ ಟ್ರೀಟ್ ಮಾಡ್ತಾ ಇದ್ರು. ಬರೋದೆಲ್ಲರೂ ಅವ್ರ ಮನೆ ವಿಚಾರಗಳನ್ನ ನನ್ಗೆ ಹೇಳ್ತಾ ಇದ್ರು.
ಅವ್ರ ಸಲಹೆಗಳನ್ನ ಕೇಳ್ತಾ ಇದ್ರು. ಅವ್ರಿಗೂ ನನ್ಗೂ ಬಹಳ ಒಂಥರ ಬಾಂಡಿಂಗ್ ಬೆಳೆದ್ಬಿಟ್ಟಿತ್ತು. ಎಲ್ಲ ಸ್ವಂತ ಮಕ್ಳ ತರ ಟ್ರೀಟ್ ಮಾಡ್ತಾರೆ. ಅವರು ನಿಮ್ಮನ್ನ ಅಮ್ಮ ಅಂತ ಬರ್ತಾರೆ. 92ನೇ ಇಸ್ವಿಯಿಂದ ನಾನು ಅಲ್ಲೇ ಇದ್ದಿದ್ದು. ಈ ಶ್ರೀನಗರ ಈಗ ನೆನಪಾಗ್ತಾ ಇದೆಯಾ? ಅಲ್ಲಿನ ಪೇಷಂಟ್ಗಳು ತುಂಬಾ ನೆನಪಾಗ. ಅಲ್ಲಿ ಇಂಟಿಮೆಸಿ ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲ ಮರೆಯಕ್ಕೆ ಆಗೋದಿಲ್ಲ ಅಲ್ಲ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀರ ಪೇಷಂಟ್ಸ್. ಆ ಪೇಷಂಟ್ಸ್ ನೆನಪಿನ ಅರ್ಥವಾಗಿ ಅವರ ಪದೇ ಪದೇ ನೆನಪಾಗ್ತಿರ್ತಾರೇನೋ. ನಮ್ಮ ಡಾಕ್ಟ್ರು ಹೀಗೆ ಸಾಹಿತ್ಯದ ಗ್ರೂಪ್ ನಲ್ಲೆಲ್ಲ ಕೆಲವು ಗ್ರೂಪ್ ನಲ್ಲಿ ಅವ್ರ ಕಥೆಗಳನ್ನ, ನನ್ನ ಪೇಷಂಟ್ ಅನ್ನೋ ಹೆಸರಿನಲ್ಲಿ ಅವ್ರ ಕಥೆಗಳನ್ನ ಏನೇನ್ ಹೇಳಿತ್ತು, ಇವ್ರು ಹೇಗ್ ಟ್ರೀಟ್ ಮಾಡಿದ್ರು ಎಲ್ಲ ಬರೀತಾ ಇದ್ದಾರೆ. ನೀವು ಬೇಕಾದ್ರೆ ವೀಕ್ಷಣೆ ಮಾಡ್ಬೋದು. ಆ ಗ್ರೂಪ್ ನ ಲಿಂಕ್ ನಾನು ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಅಲ್ಲಿ ಹೋಗಿ ಇವ್ರ ಕಥೆಗಳನ್ನ ಓದ್ಬೋದು. ಮತ್ತೆ ಇವ್ರದೊಂದು ಪುಸ್ತಕ ಬಿಡುಗಡೆ ಆಗಿದೆ. ಇದ್ ನೋಡಿ, ಇವರ ಎಲ್ಲಾ ಪೇಷಂಟ್ ನ ಕಥೆಗಳು ಇದರಲ್ಲಿದೆ. ನನ್ನ ಹಾಗೂ ಇತರ ಪ್ರಸಂಗಗಳು ಅಂತ ನೋಡಿ. ನೋಡಿದ್ರಲ್ಲ, ಇದು ಇವ್ರು ಬರೆದಿರುವಂತದ್ದು ಶ್ರೀನಿವಾಸ ಪುಸ್ತಕ ಪ್ರಕಾಶನ ಅವರು ಪ್ರಿಂಟ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರೂ ಈ ಪುಸ್ತಕ ಬೇಕು ಅಂದಾಗ ನಾನು ಸ್ಕ್ರೀನ್ ಮೇಲೆ ಈ ಪ್ರಕಾಶನ ಅವರ ನಂಬರ್ ಹಾಕಿರ್ತೀನಿ. ನೀವು ನಾಗರತ್ನ ಜಿ ರಾವ್ ಅವರ ನನ್ನ ಪೇಷಂಟ್ ಮತ್ತೆ ಇತರ ಪ್ರಸಂಗಗಳು ಈ ಪುಸ್ತಕಗಳನ್ನ ತಗೋಬಹುದು. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಆ ಪ್ರಶ್ನವ್ರನ್ನ. ಹಳೆಯ ನೆನಪಿನ ಪೇಷಂಟ್ಗಳು ತುಂಬಾ ಹಾಸ್ಯಮಯವಾಗಿ, ತುಂಬಾ ಅಲ್ಲಿ ಡಾಕ್ಟ್ರು ಹೇಗೆ ಅವರ ಜವಾಬ್ದಾರಿಯನ್ನ ಅಂತ ಪೇಷಂಟ್, ಅಂತ ಹಳ್ಳಿ ಗುಗ್ಗುಗಳ ಪೇಷಂಟ್ ನ ನೋಡಿ ಅವರಿಗೆಲ್ಲ ಹೇಗೆ ಔಷಧಿ ಕೊಟ್ಟಿದ್ದಾರೆ, ಹೇಗೆ ನಿಭಾಯಿಸಿದ್ದಾರೆ ಎಲ್ಲವನ್ನು ನೀವು ನೋಡಬಹುದು ಈ ಪುಸ್ತಕನಲ್ಲಿ. ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡೋಣ. ನೀವು ಏನೋ ಒಂದ್ 4 ಅಕ್ಷರ ಗೀಸ್ತೀರಾ ಅಂತ ಕೇಳಿದೀನಿ. ನೀವು ಎಲ್ಲೆಲ್ಲ ಗೀಸ್ತೀರಾ, ಏನೆಲ್ಲ ಸಾಧನೆ ಮಾಡಿದೀರಾ ಸ್ವಲ್ಪ ಹೇಳಿ. ಸಾಧನೆ ಖಂಡಿತ ಅಲ್ಲ, ಅದು ಗೀಸಿದೇನೆ ಮನಸ್ಸಿಗೆ ಬಂದಾಗ. ನಿಮ್ಗೆ ಬಾಲ್ಯದಿಂದನೂ ಈ ಬರೆಯೋ ಹುಚ್ಚಿತ್ತ? ಹೌದು, ನಮ್ ತಂದೆ ಅದನ್ನ ಹೇಳ್ಕೊಟ್ಟು ನಮ್ ತಂದೆ ಏನ್ ಬರ್ತೋ ಅದನ್ನ ಬರಿಬೇಕು ಅಂತ ಹೇಳ್ಕೊಡೋರು. ಅದೇ ತರ ನಮ್ಗೆ ಕವನ ಬರೆಯೋದು, ಈ ನಾಟಕಗಳೆಲ್ಲ ಅಭಿನಯಿಸೋದು, ಮತ್ತೆ ಈ ಕತೆ ಬರೆಯುವಂಥದ್ದು, ಇದೆಲ್ಲ ನಮ್ ತಂದೆನ ನಮ್ಗೆ ಹೇಳ್ಕೊಟ್ಟಿದ್ದು. ಹೇಗೆ ಬರಿಬೇಕು ಅಂದ್ರೆ ನಮ್ಮನ್ನ ಅವ್ರು ಪ್ರೋತ್ಸಾಹ ಕೊಡ್ತಾ ಇದ್ರು. ತಪ್ಪಿದ್ದಾಗ ತಿದ್ದುತ್ತಾ ಇದ್ರು. ಹಾಗೆ ಪ್ರೋತ್ಸಾಹ ಕೊಟ್ಟು ಹೀಗೆ ನೀವು ಫೇಸ್ಬುಕ್ ಪೇಜ್ ಕೆಲವು ಪೇಜ್ ನಲ್ಲಿ ಬರೀತಾ ಹೌದು, ಹಾಗೆ ಪುಸ್ತಕನು ಬರೆಯುವಂತಕ್ಕೆ ಹೌದು. ಈ ಫೇಸ್ಬುಕ್ ಪೇಜ್ ನಲ್ಲಿ ನಿಮ್ಗೊಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅಲ್ಲಿ ನಿಮ್ನ ಜನ ಗುರ್ತು ಹಿಡಿದ್ರ? ನಿಮ್ ಬರವಣಿಗೆ ಫಸ್ಟ್ ನಾ ಶುರು ಮಾಡಿದ್ದೆ ಕಥಾಗುಚ್ಛದಿಂದ. ಕಥಾಗುಚ್ಛ ಅದ್ರಕ್ಕೆ ನಾನು ಫಸ್ಟ್ ಎಂಟರ್ ಆಗಿದ್ದು. ಅಲ್ಲಿ ನನಗೆ ಪ್ರೋತ್ಸಾಹ ಸಿಕ್ಮೇಲೆ ಕಥಾ ಅರಮನೆ, ಅಲ್ಲಿಂದ ಸ್ನೇಹಿ ಗ್ರೂಪ್ ಬಂದೆ, ಅಲ್ಲಿಂದ ಮಂದಾರ, ಹೇಗೆ ನಾನು ತುಂಬಾ ಕೇಳಿದೀನಿ ನಿಮ್ಗೆ ಎಲ್ಲ ಸನ್ಮಾನ, ಇವೆಲ್ಲ ಕುವೆಂಪು ಪ್ರಶಸ್ತಿ ಸ್ಪರ್ಧೆ, ಇದೆಲ್ಲ ಹೇಗ್ ಬಂತು ಡಾಕ್ಟ್ರೆ? ಇವೆಲ್ಲ ಕಥೆ ಬರ್ದಿದ್ದಕ್ಕೆ ನನಗೆ. ಕಥೆ ಬಂದಿದ್ದು ಯಾವ ಗ್ರೂಪ್ ನಲ್ಲಿ? ಇದು ಸ್ನೇಹಿ ಗ್ರೂಪ್. ಸ್ನೇಹಿ ಗ್ರೂಪ್ ನಲ್ಲಿ ಬಂದಿದೆ. ಮತ್ತೆ ಇದು ಸ್ನೇಹಿ ಕುಟುಂಬದ ಸ್ನೇಹ ಸಮ್ಮೇಳನದಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ? ಹೌದು, ಇದು ಕೊಟ್ಟಿದ್ದಾರೆ ಅಲ್ವಾ? ಇದು ಕನ್ನಡ ಕಥಾ ಕೊಟ್ಟಿರೋದು ನೆನಪಿನ ಕಾಣಿಕೆ. ಇಲ್ಲಿ ನಿಮ್ಗೆ ಸನ್ಮಾನ ಮಾಡಿ ಕೊಟ್ಟಿದ್ದಾರೆ. ಇದು ಕುವೆಂಪು ಪ್ರಶಸ್ತಿ. ಹೌದು, ಅದನ್ನ ಕುವೆಂಪು ಅವರ ಅಳಿಯ ಅವರ ಬಂದು ಕೊಟ್ಟಿದ್ದಾರೆ. ಹೆಮ್ಮೆಯ ವಿಚಾರ ಅಲ್ವಾ? ಕುವೆಂಪು ಅವರ ಅಳಿಯ. ಇದ್ರ ಬಗ್ಗೆ ಮಾತಾಡೋಣ. ಸ್ನೇಹಿ ಕುಟುಂಬದ ಸಮ್ಮೇಳನದಲ್ಲಿ ನಿಮ್ಗೆ ಇದು ಕೊಟ್ಟಿದ್ದು ಪ್ರಶಸ್ತಿ. ಇದು ಯಾವ ಕತೆ ಬರ್ದಿದ್ದು? ಕತೆ ಬರ್ದಿದ್ದು. ಹೌದು, 4ನೇ ವರ್ಷದ ಸಮ್ಮೇಳನದಲ್ಲಿ. ಇದು ಇವತ್ತು ಮೊನ್ನೆ ಜುಲೈ ಕೊಟ್ಟಿದ್ದೀರಿ. ಚಿನ್ನರ ಚಾವಡಿ. ಇದು 19ನೇ ಇಸ್ವಿ ಬಂದಿದೆ ನನಗೆ, ನಮ್ ಶ್ರೀನಗರದ ಕೊಟ್ಟಿದ್ದು. ಇದು ಏನಿದೆ ಚಿನ್ನರ ಚಾವಡಿ ಅಂದ್ರೆ? ಅದೊಂದು ಗುಂಪದು. ಅಲ್ಲಿ ಹೀಗೆ ಸಾಧನೆ ಮಾಡಿದವ್ರು ನಾವು ಗುರುತಿಸ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ನಾನು ಶ್ರೀನಗರದಲ್ಲೇ ಬಹಳ ವರ್ಷದಿಂದ ಇದ್ದಿದ್ದಲ್ಲ, ಅದು ಕೊಟ್ಟಿದ್ದು. ಇದು ಕರೋನಾ ಟೈಮ್ ನಲ್ಲಿ ಸೇವೆನ ಮೆಚ್ಚಿ ಯಾರು ಕೊಟ್ಟಿದ್ದಾರೆ? ಇವರು ಈಗ ಸೈಡ್ ಕೊಡ್ತಾರಲ್ಲ, ಈ ಗ್ರೂಪ್ ಎಲ್ಲ ಮೆಚ್ಚಿ ಕೊಟ್ಟಿರುವಂತದ್ದು. ನಮ್ಮ ಡಾಕ್ಟ್ರು ಕರೋನಾ ಟೈಮ್ ನಲ್ಲಿ ಮನೆಯಲ್ಲಿ ಕೂರ್ದೆ ಜನ ಸೇವೆ ಮಾಡಿ, ಭಯ ಇಲ್ಲದೆ PPE ಕಿಟ್ ಹಾಕೊಂಡು ಎಲ್ಲರಿಗೂ ಮನೆ ಮಕ್ಕಳ ತರ ಟ್ರೀಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಮತ್ತೆ ಡಾಕ್ಟ್ರೆ, ನೀವು ಎಲ್ಲಿವರೆಗೂ ಬರೀತೀರಾ? ನಿಮ್ಗೆ ಎಷ್ಟು ಆಸೆ ಇದೆ? ಹೀಗೆ ಸಾಹಿತ್ಯ ಸೇವೆ ನಡೆಸ್ತಾ ಇರ್ತೀರಾ? ಏನ್ ಕತೆ?
ಅದು ಮನಸ್ಸಿಗೆ ಬಂದಂಗೆಲ್ಲ ಹರಿ ಬಂದಂಗೆ. ಇಷ್ಟೇ ದಿನ ಅಂತ ಹೇಳಕ್ಕಾಗಲ್ಲ. ಎಷ್ಟ್ ದಿನ ಬರ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟ್ ದಿನ ಬರ್ತೀನಿ. ಎಷ್ಟ್ ದಿನ ಕಾಣಿಸುತ್ತೋ ಎಷ್ಟ್ ದಿನ ಬರೀಬೇಕು ಅನ್ಸುತ್ತೋ ಅಷ್ಟ್ ದಿನ. ನಿಮ್ಮ ಮೊಮ್ಮಗು ಬಗ್ಗೆ ಹೇಳಿ. ಇದು ಚಿಕ್ಕದು 6, ಆದ್ರೆ ಅದನ್ನ ನಾವು ಮೊನ್ನೆಷ್ಟೇ ನೋಡಿದ್ವಿ, ಇವರು ಪುಟ್ಟ ಮಗುವನ್ನ ಕೂಸುಮರಿ ಮಾಡ್ಕೊಂಡು ಹೋಗೋ ದೃಶ್ಯ ನೋಡಿದ್ವಿ. ತುಂಬಾ ಆಸೆ ಇದೆ ಮನೆಗೆ ಹುಡುಕ್ಲೆ ಅಜ್ಜಿ ಅಜ್ಜಿ ಅಂತ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲಾ ಅಜ್ಜಿರು ಅದನ್ನ ಅನುಭವಿಸಿರ್ತಾರೆ. ಮೊಮ್ಮಕ್ಕಳು ಅಂದ್ರೆ ಅದೊಂದು ಖುಷಿ ಇರುತ್ತೆ, ಆಸಕ್ತ ಇರುತ್ತೆ. ಅವ್ನ ಮಾತುಗಳು ತೊದಲು ಮಾತುಗಳನ್ನ ಕೇಳೋದು ಹಾಗೆ. ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ, ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ ನಾವು ತುಂಬಾ ಕೃತಜ್ಞತೆ ವಹಿಸ್ಕೊಳ್ತೀವಿ. ನಿಮ್ಗೆ ಧನ್ಯವಾದಗಳು. ಹೀಗೆ ನಿಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಮತ್ತೆ ಸಾಹಿತ್ಯ ಕೃಷಿಯಲ್ಲಿ ಉನ್ನತ ಸ್ಥಾನ ಗಳಿಸಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಳ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. Thank you.